ನಿಜವಾಗ್ಲೂ ನಿಮ್ಮ ಹೇರ್ ಮಾಸ್ಟರ್ ಕ್ಲಾಸ್ಗೆ ಜಾಯಿನ್ ಆದ್ರೆ ರಿಸಲ್ಟ್ ಸಿಗ್ತದ ಅಂತದೇನ್ ಹೇಳ್ಕೊಡ್ತೀರಾ ನಿಮ್ಮ ಹೇರ್ ಮಾಸ್ಟರ್ ಕ್ಲಾಸ್ ಅಲ್ಲಿ ಅಂತ ಸಾಕಷ್ಟು ಪ್ರಶ್ನೆಗಳು ಬರ್ತಾ ಇತ್ತು. ನಾನ್ ನಿಮ್ಗೆ ಒಂದು ಮಾತು ಹೇಳ್ತೇನೆ, ನೀವು ಹಾಸ್ಪಿಟಲ್ಗೆ ಹೋಗಿ ಸಪ್ಲಿಮೆಂಟ್ ತಗೊಳೋದಕ್ಕೆ ತಯಾರಿದ್ದೀರಾ, ದೊಡ್ಡ ದೊಡ್ಡ ಟ್ರೀಟ್ಮೆಂಟ್ಸ್ ಎಲ್ಲ ತಗೊಳೋದಕ್ಕೆ ತಯಾರಿದ್ದೀರಾ, ಆದ್ರೆ ರೂಟ್ ಕಾಸ್ ಮೇಲೆ ವರ್ಕ್ ಮಾಡ್ಲಿಕ್ಕೆ ತಯಾರಿಲ್ಲ ಅಂದ್ಮೇಲೆ ನಾನು ಏನ್ ಹೇಳೋಣ. ಹೇರ್ ಮಾಸ್ಟರ್ ಕ್ಲಾಸ್ ಅಲ್ಲಿ ನಾನ್ ಕವರ್ ಮಾಡುದು ಹೇರ್ ಫಾಲ್ ಆಗ್ಲಿಕ್ಕೆ ಮುಖ್ಯ ಕಾರಣ ಏನು, ಹೇರ್ ಹೇಗೆ ತಯಾರಾಗ್ತದೆ, ಹಾಗನೆ ನೀವು ಹೇಗೆ ಹೇರ್ ಫಾಲ್ ಕಂಟ್ರೋಲ್ ಮಾಡ್ಬೇಕು ಮನೆಯಲ್ಲಿ. ಯಾಕಂದ್ರೆ ಹೇರ್ ಫಾಲ್ ಕಂಟ್ರೋಲ್ ಮಾಡ್ಲಿಕ್ಕೆ ಸಾಧ್ಯ ಆಗೋದು ಕೇವಲ ನಿಮ್ಮ ಡಯಟ್ ಇಂದ, ಯಾವುದೇ ಮೆಡಿಸಿನ್ ಇಂದ ಇಲ್ಲ, ಯಾವುದೇ ಸೀರಮ್ ಇಂದ ಇಲ್ಲ, ಯಾವುದೇ ಸಪ್ಲಿಮೆಂಟ್ ಇಂದ ಇಲ್ಲ. ಲಾಸ್ಟ್ ಟೈಮ್ ಮೊನ್ನೆ ನಡೆದಂತಹ ಹೇರ್ ಮಾಸ್ಟರ್ ಕ್ಲಾಸ್ ಅನ್ನ ಕ್ಲೈಂಟ್ಸ್ ಗಳು ಕ್ಲಾಸ್ ಆದ ಮೇಲೆ ಅವರ ಅಭಿಪ್ರಾಯಗಳನ್ನ ಹೇಳಿದ್ದಾರೆ. ಸೊ ಒಂದ್ಸರಿ ಸ್ಕ್ರೀನ್ ಶಾಟ್ ನ ರೆಫರ್ ಮಾಡಿ. ಖುಷಿಯಿಂದ ಅವರೇ ಹೇಳ್ತಾ ಇದ್ದಾರೆ, ಯಾವುದೇ ಡಾಕ್ಟರ್ ಕೂಡ ಇಷ್ಟು ಡೀಟೇಲ್ ಆಗಿ ಹೇಳಲಿಕ್ಕೆ ಸಾಧ್ಯ ಇಲ್ಲ, ಅಷ್ಟು ಚಂದ ನೀವು ಹೇಳ್ಕೊಟ್ಟಿದ್ರ, ನಮ್ಗೆ ಈಗ ಕಾನ್ಫಿಡೆಂಟ್ ಬಂದಿದೆ, ನಾವ್ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇದೆ, ಇನ್ನು ಮುಂದೆ ನಾವು ಚೆನ್ನಾಗಿ ನಮ್ಮ ಕೂದಲಿನ ಮೇಲೆ ವರ್ಕ್ ಮಾಡ್ತೀವಿ ಅಂತ. ಸಪ್ಲಿಮೆಂಟ್ ಕೆಟ್ಟದ್ದು ಅಂತ ಅಲ್ಲ, ಸಿರಮ್ ಕೆಟ್ಟದ್ದು ಅಂತ ಅಲ್ಲ, ಆದ್ರೆ ಅವೆರಡು ಚೆನ್ನಾಗಿ ರಿಸಲ್ಟ್ ಬರ್ಬೇಕಂದ್ರೆ ಹೊಟ್ಟೆ ಮೇಲೆ ನೀವು ಕೆಲಸ ಮಾಡ್ಲೇಬೇಕು. ಸೊ ನಾನ್ ಡೈಟಿಷಿಯನ್ ಅವೈಲೇಬಲ್ ಇರುವಾಗ ಯಾಕಷ್ಟು ಕಷ್ಟ ಪಡ್ತೀರಾ. ಕೇವಲ ಒಂದು ದಿನದ ಕ್ಲಾಸ್ ನಿಮ್ಮ 90 ಡೇಸ್ ಅಲ್ಲಿ ಹೇರ್ ಗ್ರೋತ್ ಅನ್ನ ಮಾಡಿಸುತ್ತೆ. ವೇಟ್ ಮಾಡ್ಲಿಕ್ಕೆ ಹೋಗ್ಬೇಡಿ, ಸ್ಕ್ರೀನ್ ಮೇಲೆ ಕೊಟ್ಟುವಂತ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ತಿಂಗಳಿಗೆ ಒಂದೇ ಸಾರಿ ಒಂದೇ ದಿನ ನಾನು ಹೇರ್ ಮಾಸ್ಟರ್ ಕ್ಲಾಸ್ ನ ತಗೊಳ್ಳೋದು ಮಿಸ್ ಮಾಡ್ಕೊಳ್ಳದೆ ಮುಂದಿನ ಪ್ರೋಗ್ರಾಮ್ಗೆ ನಿಮ್ಮ ಸೀಟನ್ನ ಈಗಲೇ ಬುಕ್ ಮಾಡ್ಕೊಳ್ಳಿ. ಯಾಕಂದ್ರೆ ಲಿಮಿಟೆಡ್ ಸೀಟ್ಸ್ ಇರುತ್ತೆ. ಹೆಚ್ಚಿನ ಮಾಹಿತಿ ಏನಾದ್ರು ಬೇಕಂದ್ರೆ ಏನ್ ಮಾಡ್ಬೇಕು ಹೇಳಿ, ಕಮೆಂಟ್ ಮಾಡ್ಬೇಕು ಹೇರ್ ಅಂತ ಹೇಳಿ.